ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ಬೆಳಗ್ಗೆ ರಾಯರನ್ನ ದರ್ಶನ ಮಾಡೋಕ್ಕೆ ಅಂತ ಬಂದ್ವಿ. ನಿನ್ನೆಯ ವಿಡಿಯೋನು ಕ್ಲಿಪ್ಪಿಂಗ್ಸ್ನ ನಾನು ಹಾಕಿರೋದು ನೀವು ನೋಡಿರ್ಬೋದು. ಕಮೆಂಟ್ಸು ಬಂದಿದೆ ನನಗೆ ತುಂಬಾ. ಇದು ಗುರುವಾರದ ರಾಯರ ದರ್ಶನ. ಗುರುವಾರ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ರಾಯರ ದರ್ಶನಕ್ಕೆ ಬಂದಿದ್ದೀವಿ. ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಫುಲ್ ಕ್ಯೂ ಇದೆ. ಮಂತ್ರಾಲಯ ಗುರುವಾರದ ಹೊತ್ತು ಹೀಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲೂ ರಶ್ ಇದೆ. ಮೇನ್ ಗೇಟಿಂದ ದರ್ಶನಕ್ಕೆ ನಿಂತಿದ್ದಾರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ ಕಡೆ ಗೇಟಿಂದನೂ ಬಿಡ್ತಿದ್ರು. ಸರಿ, ಹಾಗೆ ವಾಪಸ್ ಹೋಗೋದು ಬೇಡ ಅಂತ ಹೇಳಿ ನಾವು ಈ ಕಡೆ ಚಿಕ್ಕ ಗೇಟಿಂದ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೋದ್ವಿ. ಬಟ್ ಒಳಗಡೆ ಹೋದಾಗಂತೂ ನಿಜವಾಗ್ಲೂ ತುಂಬಾ ಹಿಂಸೆ ಆಗಿಬಿಡ್ತು. ಒಳಗಡೆ ಕ್ಲಿಪ್ಪಿಂಗ್ಸ್ನೂ ನಾನು ತೋರಿಸ್ತೀನಿ ಈ ವಿಡಿಯೋನಲ್ಲಿ. ನೋಡಿ, ನಿಮಗೂ ಯಾವತ್ತಾದರೂ ಬಂದಿದ್ದರೆ ಈ ರೀತಿ ದರ್ಶನ ಆಗಿತ್ತಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತೀನಿ. ನೋಡಿ, ಹೀಗಿದೆ. ಇದು ಬಂದು ನಾನು ಒಳಗಡೆ ಹೋದ್ಮೇಲೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹೊರಗಡೆ ಬಂದಮೇಲೆ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದು ದರ್ಶನ ಮಾಡ್ಕೊಂಡು ಬಂದಮೇಲೆ ತೆಗ್ದಿದ್ದಂಥ ವೀಡಿಯೋಸು. ಇನ್ನೂ ರಶ್ ಕಮ್ಮಿನೇ ಆಗಲಿಲ್ಲ. ಅಂದರೆ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಜನ ತುಂಬ ಇರೋದ್ರಿಂದ 8:30 9:30 ಮೇಲೆ ಬನ್ನಿ ಅಂತ ಹೇಳಿ. ಒಳಗಡೆ ಅವರಿಗೆ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ದರ್ಶನಕ್ಕೆ. ನಾವು ದರ್ಶನ ಮುಗಿಸ್ಕೊಂಡು ತಿಂಡಿನೂ ಸಹ ಮುಗಿಸ್ಕೊಂಡು ಸರಿ ಶ್ರೀಶೈಲಕ್ಕೆ ಹೊರಡೋಣ ಅಂತ ಹೊರಟಿದ್ವಿ. ಆಲ್ರೆಡಿ ಇವರಿಗೆಲ್ಲ ನಿದ್ದೆ ಬಂದಿತ್ತು. ಅಷ್ಟರಲ್ಲಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ನಾವು ಅಂತ ಹೇಳಿ ಹಾಯ್ ಎದ್ಬಿಟ್ಟಿದ್ಲು. ಮತ್ತು ಮಲಗ್ತೀನಿ ಅಂತ ಹಾಯ್ ಹೇಳ್ತಿದ್ದಾಳೆ. ಈಗ ಇದು ಶ್ರೀಶೈಲ ಎನ್ ರೂಟ್ ಟ್ರಿಪ್. ಇದು ಫಾರೆಸ್ಟ್ ಏರಿಯಾ ಅಂತ ಹೇಳಿದರು. ಸೊ 30 ಮೀಟರ್ ಸ್ಪೀಡ್ ಅಂತ ಹೇಳಿದ್ದಾರೆ. ನಾನು ವೀಡಿಯೋ ತೊಗೊಂಡ್ಮೇಲೆ ವೀಡಿಯೋನ ಸ್ಪೀಡ್ ಮಾಡಿದ್ದೀನಿ. ಏನು ಫಾರೆಸ್ಟ್ ಅಂತ ಹೇಳಿದ್ರು, ಬಟ್ ನಮಗೂ ಏನೂ ಕಾಣಿಸ್ಲೇ ಇಲ್ಲ. ಏನಾದರೂ ಒಂದು ಕಾಣುತ್ತೆ ಅಂತ ನೋಡ್ಕೊಂಡೇ ಹೊರಟ್ವಿ. ಕರಡಿನೂ ಕಾಣಿಸ್ಲಿಲ್ಲ, ಒಂದು ಹುಲಿನೂ ಕಾಣಿಸ್ಲಿಲ್ಲ. ಅಂದರೆ ಇಷ್ಟೊತ್ತಲ್ಲಿ ಬರಲ್ಲ ಅಂತಂದ್ಬಿಟ್ಟು ಅಂತಿದ್ರು. ನೋಡೋಣ ನಮ್ಮ ಅದೃಷ್ಟ ಏನಾದರೂ ಕಾಣಿಸುತ್ತಾ ಅಂತ ಅಂದ್ಕೊಂಡ್ವಿ. ಬಟ್ ಏನೂ ಕಾಣಿಸ್ಲಿಲ್ಲ ನಮಗೆ. ಇದು ಅಂದರೆ ಫಾರೆಸ್ಟ್ ಏರಿಯಾ ಮೇಲಿಂದ ಲ್ಯಾಂಡ್ ಫಾರ್ಮ್ ಇದು. ಹೊರಟ್ವಿ ನಾವು. ಅಲ್ಲಿಂದ ಒಂದು 3.5 hour ಜರ್ನಿ ಇತ್ತು ನಮಗೆ ಮಂತ್ರಾಲಯದಿಂದ. ನಾವು ಹಾಗೆ ರೀಚ್ ಮಾಡಿಕೊಂಡು ಶ್ರೀಶೈಲಂಗೆ ಹೋಗಬೇಕು ಅಂದರೆ ಸಾಕ್ಷಿ ಗಣಪತಿಯ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ. ಅಂದರೆ ನಾವು ಬಂದಿರೋದಕ್ಕೆ ಸಾಕ್ಷಿ ಅಂತ ಅಲ್ಲೂ ದರ್ಶನ ಮಾಡ್ಕೊಂಡು ಹೋದ್ವಿ. ಒಳಗಡೆ ಫೋಟೋಸ್ ಅಲೋ ಇಲ್ಲ. ಇದು ಗೂಗಲಿಂದ ಒಂದು ಫೋಟೋಸ್ ಕೆಲವೊಂದು ತೊಗೊಂಡು ಹಾಕಿದ್ದೀನಿ. ಅಲ್ಲಿಂದ ನಾವು ಡೈರೆಕ್ಟ್ ಹೋಟೆಲ್ಗೆ ಹೋದ್ವಿ. ನಾವು ರೀಚ್ ಆದಮೇಲೆ ರೂಮ್ಗೆ ಹೋಗೋಣ ಅಂತ ರೂಮ್ಗೆ ಬಂದ್ವಿ. ಬುಕ್ ಮಾಡಿದಂಥ ರೂಮ್ ಇದು. ನೀಲಂ ಸಂಜೀವ್ ರೆಡ್ಡಿ ಅವ್ರದ್ದು ಒಂದು ಗೆಸ್ಟ್ ಹೌಸ್ ಥರ ಇದು ಅಲ್ಲಿ ರೂಮ್ ಬುಕ್ ಮಾಡಿದ್ವಿ. ಅವರು ಆಗಿನ ಪ್ರೆಸಿಡೆಂಟ್ ಆಗಿದ್ದವರಂತೆ. ನೋಡಿ, ರೂಮ್ ನಾವು ವ್ಯವಸ್ಥೆ ತೋರಿಸ್ತೀನಿ. ಚೆನ್ನಾಗಿದೆ. AC ರೂಮ್ ಬುಕ್ ಮಾಡಿದ್ವಿ ನಾವು. ಮತ್ತು ಎಲ್ಲ ಬೆಡ್ ಒಂದು 4 members ಮಲ್ಕೊಂಡಿದ್ವಿ. ಸೊ ತೊಂದರೆ ಆಗಲಿಲ್ಲ ಏನೂ. ಎಲ್ಲ ನೆಕ್ಸ್ಟು ದರ್ಶನಕ್ಕೆ ಹೋಗೋಣ ಅಂತೇಳಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಫೋನ್ ನೋಡ್ತಿದ್ರು. ರೂಮ್ನ ಕ್ಲಿಪ್ಪಿಂಗ್ಸಿದು.
ಶ್ರೀಶೈಲದಿಂದ ದರ್ಶನ ಮಾಡ್ಕೊಂಡು ಬಂದು ತುಪ್ಪದ ದೀಪ ಹಚ್ಚಿ ಊದ್ಕಡ್ಡಿ ಹಚ್ಚೋಣ ಅಂತ ಅಂದ್ಕೊಂಡ್ವಿ. ಸೊ ಮನೆಯಿಂದನೇ ತೊಗೊಂಡು ಬಂದಿದ್ದೆ. ಈ ಥರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದು. ಅಲ್ಲೆಲ್ಲ ತೊಗೊಳಕ್ಕೆ ಹೋದರೆ ಸುಮ್ಮನೆ ಇದಾಗತ್ತೆ ಅಂತ ಹೇಳಿ ಹೋಗಬೇಕು ಅಂತ ಅಲ್ಲೊಂದು ಹಚ್ಚಲೇಬೇಕು ಅಂತ ಅಂದಿದ್ದು. ದರ್ಶನ ಮಾಡಿಕೊಂಡು ಈ ಕೆಲಸ ಮುಗಿಸ್ಕೊಂಡ್ವಿ. ಇದು ಬಂದು ನಾವು ಹೋಟೆಲಲ್ಲಿ ಉಳ್ಕೊಂಡಿದ್ದಂಥ ಒಂದು ವ್ಯವಸ್ಥೆ. ಅಲ್ಲಿ ಹೋಟೆಲ್ ರೂಮ್ ಬುಕ್ ಮಾಡಿದವರಿಗೆ ಫ್ರೀ ಊಟ ಇತ್ತು. ಒಬ್ಬೊಬ್ರಿಗೆ ಒಂದೊಂದು ಟೋಕನ್ ಕೊಟ್ಟಿದ್ರು. ಆ ಟೋಕನ್ ತೋರಿಸಿದ್ರೆ ಮಾತ್ರ ಒಳಗಡೆ ಊಟಕ್ಕೆ ಬಿಡ್ತಾರೆ. ನಾವು 5 ಟೋಕನ್ ತೊಗೊಂಡು ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಊಟ ಚೆನ್ನಾಗಿತ್ತು. ಬೆಂಡೆಕಾಯಿ ಗೊಜ್ಜು ಮತ್ತು ಪಪ್ಪು ಅನ್ನ ಕೊಟ್ಟಿದ್ರು. ಆಗಲೇ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ. ಇದು ಬಂದು ಫ್ರೈಡೇ ಒಂದು ಕಂಟಿನ್ಯೂಡ್ ವ್ಲಾಗ್ ಇದು. ರೂಮ್ ಹಾಗೆ ಖಾಲಿ ಮಾಡಿಕೊಂಡು ತಿಂಡಿ ಮುಗಿಸ್ಕೊಂಡು ನೆಕ್ಸ್ಟ್ ಜರ್ನಿ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಶ್ರೀಶೈಲನಲ್ಲಿ ರೋಪ್ ವೇ ಮತ್ತು ಬೋಟಿಂಗ್ ಮಿಸ್ ಮಾಡ್ಕೋಬೇಡಿ ಯಾರೇ ಹೋದ್ರೂ. ಅದರದ್ದು ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳಿದ್ರೆ ತುಂಬಾ ಖುಷಿ ಪಡ್ತಾರೆ. ಅಡಲ್ಟ್ಗೆ 80 ರುಪೀಸು, ಮಕ್ಕಳಿಗಾದರೆ 60 ರುಪೀಸು. ಅಂದರೆ ಕೆಳಗಡೆ ಪಾತಾಳ ಗಂಗೆಗೆ ರೋಪ್ವೇಯಲ್ಲೇ ಹೋದ್ವಿ. ಮೇಲೆ ಬರಬೇಕಾದ್ರೂ ರೋಪ್ವೇಯಲ್ಲೇ ಬಂದ್ವಿ. ಬೋಟಿಂಗಕ್ಕೂ ಟಿಕೆಟ್ ಎಲ್ಲ ತೊಗೊಂಡಿದ್ರು. ಆದರೆ ಮುಂಚೆನೇ ತೊಗೊಂಡು ಹೋಗಬೇಕು. ಅಲ್ಲಿ ಇದು ಕೆಳಗಡೆ ಹೋಗ್ತಿರೋ ಅಂಥ ಒಂದು ಬ್ಯೂಟಿಫುಲ್ ವ್ಯೂ ಇದೆ ನೋಡಿ. ಶ್ರೀಶೈಲಕ್ಕೆ ಯಾರೇ ಬಂದರೂ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋನ ಪೂರ್ತಿ ನೋಡಿ, ಎಂಜಾಯ್ ಮಾಡಿ. ಇದಂತೂ ಒಳ್ಳೆ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಬೋಟಿಂಗ್ ಮಾಡ್ತಾ ಒಂದು ಪರಿಸರದ ಮಧ್ಯೆ ಒಳ್ಳೆ ತುಂಬಾ ಚೆನ್ನಾಗಿತ್ತು. ನಮಗೆ ಹೇಳೋಕ್ಕೆ ಎಕ್ಸ್ಪೀರಿಯನ್ಸ್, ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ. ಹೋಗ್ತಾ ನಮಗೆ ನಾಗಾರ್ಜುನ ಸಾಗರ್ ಡ್ಯಾಮ್ವರೆಗೂ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ನಿಯರೆಸ್ಟ್ ಅಷ್ಟೇ ಹೋಗಿದ್ದವರು. ಈ ವಿಡಿಯೋನಲ್ಲಿ ನಾಗಾರ್ಜುನ ಸಾಗರ್ ಡ್ಯಾಮ್ ಕೂಡ ನೋಡ್ಬೋದು. ಅದ್ರ ಮೇಲೆ ನಾವು ಹೋಗಲಿಲ್ಲ.
ಇದು ಬಂದು ಮೇಲಿಂದ ಕೆಳಗಡೆದ ವ್ಯೂ. ಇದು ರೋಪೇ ಬರುತ್ತಲ್ಲ, ಈಗ ನಾವು ಮೇಲೆ ಹೋಗಬೇಕು. ಸೊ ಮೇಲಿಂದ ಕೆಳಗೆ ಬರೋದನ್ನು ಕೆಲವೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಈ ಕ್ಲಿಪ್ಪಿಂಗ್ಸಲ್ಲಿ ಹಾಕ್ತಿದ್ದೀನಿ. ಯಾರಿಗಾದರೂ ಯೂಸ್ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಅಥವಾ ನೀವು ಹೋಗಿದ್ರಾ, ಹೇಗಿತ್ತು ನಿಮ್ಮ ಜರ್ನಿ ಶ್ರೀಶೈಲನಲ್ಲಿ ಅಂತ ಹೇಳಿ. ಇದನ್ನು ಅವ್ರ ಹತ್ರ ಪರ್ಮಿಷನ್ ಕೇಳಿಕೊಂಡು ಈ ವಿಡಿಯೋ ಮಾಡ್ಕೊಂಡಿದ್ದು, ಯಾರಿಗಾದರೂ ಇನ್ಫಾರ್ಮೇಷನ್ ಬೇಕಾಗ್ಬೋದು ಅಂತೇಳಿ. ಇದನ್ನು ಸ್ಟಾರ್ಟ್ ಮಾಡಿದಾಗ ತಿರುಗ್ತಾ ಇದ್ದಂಗೆ ಅದು ರೂಪ್ ಕೆಳಗಡೆಗೆ ಹೋಗುತ್ತೆ, ಆ ಕಡೆಯಿಂದನೂ ಅಷ್ಟೇ ಈ ಕಡೆಯಿಂದನೂ ಅಷ್ಟೇ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಕಮೆಂಟ್ ಮೂಲಕ ಹೇಗಿದೆ ಅಂತ ತಿಳಿಸಿ.